ಶಿವಪೂಜೆಯತ್ತ ವಿಷಯದ ಸವಿಯತ್ತ ಶಿವಪೂಜೆಯತ್ತ ವಿಷಯದ ಸವಿಯತ್ತ ಆ ವಿಷಯದ ಸವಿತಲೆಗೇರಿ ಶಿವಪೂಜೆಯ ಬಿಟ್ಟ ಆ ವಿಷಯದ ಸವಿತಲೆಗೇರಿ ಶಿವಪೂಜೆಯ ಬಿಟ್ಟ ವೇಶ್ಯರ ಎಂಜಲ ಕೇಸದೆ ತಿಂಬ ದೋಷಿಗಳನೇನೆಂಬೆನೈ ರಾಮನಾಥ 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 ವೇಶ್ಯರ ಎಂಜಲಗೇಸದೆ ತಿಂಬ ದೋಷಿಗಳನೇನೆಂಬೆನೈ ರಾಮನಾಥ ರಾಮನಾಥ. ಶಿವಪೂಜೆ ಒಂದು ಕಡೆಯಾದರೆ ವಿಷಯಾಸಕ್ತಿ ಇನ್ನೊಂದು ಕಡೆಗೆ. ಈ ಎರಡು ವಿರೋಧಾಭಾಸವೇ ಆಗಿವೆ. ಶಿವಪೂಜೆ ಆನಂದವನ್ನುಂಟು ಮಾಡಿದರೆ ವಿಷಯಾಸಕ್ತಿಯ ಪಿತ್ತ ನೆತ್ತಿಗೇರಿ ಬುದ್ಧಿ ಭ್ರಮಿತನನ್ನಾಗಿ ಮಾಡುತ್ತದೆ. ಆದುದರಿಂದ ಶಿವಪೂಜೆಯನ್ನು ಬಿಟ್ಟು ವೇಷಿಯ ಸಂಗವನ್ನು ಮಾಡಿ ಹೇಸದೆ ಅವಳ ಎಂಜಲ ತಿನ್ನುವ ದೋಷಯುಕ್ತನಿಗೆ ಏನೆನ್ನಬೇಕು ಎಂದು ರಾಮನಾಥನಲ್ಲಿ ಪ್ರಶ್ನಿಸಿದ್ದಾರೆ ದೇವರದಾಸಿಮಯ್ಯನವರು. ಬಹಿರಂಗದಲ್ಲಿ ಸರ್ವಾಚಾರ ಸಂಪತ್ತಿನ ಆಚರಣೆಯ ನರಿಯದ ಅಂತರಂಗ ಬಹಿರಂಗದಲ್ಲಿ ಸರ್ವಾಚಾರ ಸಂಪತ್ತಿನ ಆಚರಣೆಯ ನರಿಯದ ಮೂಢಾತ್ಮಂಗೆ ಲಿಂಗಾಂಗ ಸಮರಸವ ಹೇಳಿ ಮೂಢಾತ್ಮಂಗೆ ಲಿಂಗಾಂಗ ಸಮರಸವ ಹೇಳಿ ಸರ್ವಾಂಗ ಸ್ನಾನ ಧೂಳನ 48 ಸ್ಥಾನಗಳಲ್ಲಿ ಧಾರಣ ಕ್ರಿಯಾಭಸಿತವ ಧರಿಸುವ ನಿರ್ಣಯವ ಹೇಳಿ ಕ್ರಿಯಾಭಸಿತವ ಧರಿಸುವ ನಿರ್ಣಯವ ಹೇಳಿ ಅಂತರಂಗದ ಜಪವ ಹೇಳುವನೊಬ್ಬ ಅಂತರಂಗದ ಜಪವ ಹೇಳುವನೊಬ್ಬ ಆಚಾರ ದ್ರೋಹಿ ನೋಡ ಆಚಾರ ದ್ರೋಹಿ ನೋಡ ರಾಮನಾಥ ರಾಮನಾಥ. ಮೂರ್ಖರು ಮೂಢರು ಮಂದಮತೆಗಳಿಗೆ ಲಿಂಗಾಂಗ ಸಾಮರಸ್ಯ ಆತ್ಮಜ್ಞಾನ ಬೋಧನೆ ಸದಾಚಾರ ಶಿವಾಚಾರಗಳ ಬಗ್ಗೆ ಹೇಳುವುದು ಸರಿಯಲ್ಲ. ಹೆಡ್ಡ ಪಾಪರಿಗೂ ಈ ವಿಚಾರವನ್ನು ತಪ್ಪಿಯೂ ಹೇಳಬಾರದು. ಶರೀರದ ಸರ್ವಾಂಗಗಳಾದ 48 ಸ್ಥಾನಗಳಲ್ಲಿ ಭಸ್ಮಧಾರಣ ಕ್ರಿಯೆ ಜಪಧ್ಯಾನ ನೀತಿಯ ಮಾರ್ಗವನ್ನು ನಿಜ ಶರಣರು ಹೇಳಬಾರದು. ಇಂಥವರಿಗೆ ಶಿವಧ್ಯಾನ ಬೋಧಿಸಿದರೆ ಶಿವನಿಗೆ ದ್ರೋಹ ಬಗೆದಂತಾಗುವುದೆಂದು ದೇವರ ದಾಸಿಮಯ್ಯನವರು ಪ್ರಸ್ತುತ ವಚನದಲ್ಲಿ ಹೇಳಿರುವುದನ್ನು ಕಾಣಬಹುದು. ಹೊಲಬನರಿಯದ ಗುರುವು
ಸುಲಭನಲ್ಲದ ಶಿಷ್ಯನ ಫಲವನರಿಯದ ಗುರು ಸುಲಭನಲ್ಲದ ಶಿಷ್ಯನ ಕುಲಬಲವ ನೋಡಿ ವಿಚಾರಿಸಿ ಮಾಡಿದುಪದೇಶ ಕುಲಬಲವ ನೋಡಿ ವಿಚಾರಿಸಿ ಮಾಡಿದುಪದೇಶ ಅಂಧಕನ ಕೈಯ ಅಂಧಕ ಹಿಡಿದಂತೆ ಕಾಣ ಅಂಧಕನ ಕೈಯ ಅಂಧಕ ಹಿಡಿದಂತೆ ಕಾಣ ರಾಮನಾಥ 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 ಫಲವನರಿಯದ ಗುರು. ಗುರುವಿಲ್ಲದೆ ನೇರವಾಗಿ ಈಶ್ವರನ ಜ್ಞಾನ ಅಸಾಧ್ಯ. ಮೊದಲು ಯಾವುದನ್ನು ಕಾಣಬೇಕು ಅದನ್ನು ಕಂಡಾಗ ಸರ್ವ ವಸ್ತುಗಳ ಜ್ಞಾನ ಸಹಜವಾಗಿ ಆಗುತ್ತದೆ. ಮಾನವನು ಈಶ್ವರನ ಚಿಂತನೆ ಮಾಡಲು, ಈಶ್ವರನ ಅನುಗ್ರಹ ಹೊಂದಲು, ಈಶ್ವರನ ಜ್ಞಾನ ಹೊಂದಲು ಗುರುವಿನ ಮಾರ್ಗದರ್ಶನ ಅವಶ್ಯಕ. ಗುರುಜ್ಞಾನಿ ಎನಿಸಿಕೊಂಡು ಶ್ರೋತ್ರಿಯ ಮತ್ತು ಬ್ರಹ್ಮನಿಷ್ಠನಾಗಿರಬೇಕು. ಹೀಗಿರದಿದ್ದರೆ ಅಂಧನ ಕೈಯು ಅಂಧಕ ಹಿಡಿದಂತಾಗುವುದು. ನೀರಲ್ಲಿ ಬಿದ್ದು ಹೋದವನನ್ನ ಈಜು ಬಾರದವನು ಕಾಪಾಡಿದಂತಾಗುವುದು. ದಾಸಿಮಯ್ಯನವರ ಪ್ರಸ್ತುತ ವಚನದ ಅಭಿಪ್ರಾಯವಾಗಿದೆ. ಪ್ರಕೃತಿಯ ಮಕ್ಕಳು ಅಂದಿನವರು ಅಂದಿನವರು ಆದಿ ಪ್ರಕೃತಿಯ ಮಕ್ಕಳು ಇಂದಿನವರು ಇಂದಿನವರು ಆದಿ ಪ್ರಕೃತಿಯ ಮಕ್ಕಳು ಅಂದಿನವರು ಆದಿ ಪ್ರಕೃತಿಯ ಮಕ್ಕಳು ಇಂದಿನವರು ಆದಿ ಪ್ರಕೃತಿಯ ಜೀವ ಪ್ರಕೃತಿಯ ಭೇದವಾ ಆದಿ ಪ್ರಕೃತಿಯ ಜೀವ ಪ್ರಕೃತಿಯ ಭೇದವಾ ಬಲ್ಲವರ ಪಾದವೇ ಗತಿಯನಗೆ ಬಲ್ಲವರ ಪಾದವೇ ಗತಿಯನಗೆ ರಾಮನಾಥ 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 ರಾಮನಾಥ. ಪ್ರಸ್ತುತ ವಚನದಲ್ಲಿ ಆದಿ ಪ್ರಕೃತಿ ಮತ್ತು ಜೀವ ಪ್ರಕೃತಿ ಎಂಬ ಎರಡು ಭೇದಗಳನ್ನು ಕಾಣುತ್ತೇವೆ. ಇಲ್ಲಿ ಆದಿ ಎಂದರೆ ಈಶ್ವರನಿಗೆ ಸಂಬಂಧಪಟ್ಟ ಗುಣ, ಇನ್ನೊಂದು ಜೀವನಿಗೆ ಸಂಬಂಧಪಟ್ಟ ಗುಣ ಆಗಿರುತ್ತದೆ. ಸಾಮಾನ್ಯವಾಗಿ ಮಾನವರಲ್ಲಿ ಕೆಲವರು ಆದಿ ಪ್ರಕೃತಿಯ ಗುಣಗಳನ್ನು ಆಶ್ರಯಿಸಿದರೆ ಮತ್ತೆ ಕೆಲವರು ಜೀವ ಪ್ರಕೃತಿಯ ಗುಣಗಳನ್ನು ಆಶ್ರಯಿಸಿ ಕಾರ್ಯಗಳನ್ನು ಮಾಡುತ್ತಾರೆ. ಆದರೆ ಇವೆರಡನ್ನೂ ಪರಸ್ಪರ ಸಹಕರಿಸಿ ಏಕಮುಖ ಮಾಡುವುದೇ ಸಾಧನ ಕ್ರಮವೆಂದಿದ್ದಾರೆ ದಾಸಿಮಯ್ಯನವರು. ಇಂಥ ಸಾಧನೆ ಮಾಡುತ್ತಿರುವ ಸಾಧಕರ ಪರಮ ಪಾವನ ಪಾದವನ್ನು ಆಶ್ರಯಿಸಿದರೆ ನಮ್ಮನ್ನು ಸಂಕಟದಿಂದ ಪಾರು ಮಾಡುತ್ತಾರೆಂಬ ಭಾವವನ್ನು ದಾಸಿಮಯ್ಯನವರು ವ್ಯಕ್ತಪಡಿಸಿದ್ದಾರೆ. ಹಸಿವಿನಲ್ಲಿ ವಿಷಯದಲ್ಲಿ ಭವಿಯ ಬೆರೆಸಿದೆ ನಾದಡೆ. ಹಸಿವಿನಲ್ಲಿ ವಿಷಯದಲ್ಲಿ
ಭವಿಯ ಬೆರೆಸಿದೆ ನಾದೊಡೆ ಅವ ವಿಷಮಾಕ್ಷ ನಿಮಗೆ ದೂರ ಅವ ವಿಷಮಾಕ್ಷ ನಿಮಗೆ ದೂರ ದಶಶತಕೋಟಿ ವರುಷ ದಶಶತಕೋಟಿ ವರುಷ ನರಕದೊಳಗಿಹ ಕಾಣ ನರಕದೊಳಗಿಹ ಕಾಣ ರಾಮನಾಥ ನರಕದೊಳಗಿಹ ಕಾಣ ರಾಮನಾಥ ರಾಮನಾಥ ರಾಮನಾಥ. ಶಿವಭಕ್ತನಾದವನು ಹಸಿವಿನ ಸಂದರ್ಭ ಹಾಗೂ ಇಂದ್ರಿಯಾಸಕ್ತಿ ವಿಷಯಗಳಿಗಾಗಿ ಭಕ್ತನಲ್ಲದವನ ಸಂಗ ಮಾಡಬಾರದು. ಮರತೇನಾದರೂ ಇಂಥವರ ಸಂಗ ಮಾಡಿದ್ದನಾದರೆ ಶಿವನು ಅಂಥವನನ್ನು 100 ಕೋಟಿ ವರುಷ ನರಕದಲ್ಲಿ ನೂಕುವನು ಎಂದಿದ್ದಾರೆ ದೇವರ ದಾಸಿಮಯ್ಯನವರು.